ಅತಂತ್ರವೋ ಸ್ವತಂತ್ರವೋ ಬಿಜೆಪಿಗೆ ಟೆನ್ಷನ್ ಫಲಿತಾಂಶಕ್ಕೂ ಮುನ್ನ ಬಿಜೆಪಿ ನಾಯಕರ ರಣತಂತ್ರ ಮೈತ್ರಿ ರಾಜಕೀಯ ಶುರು ಅಖಾಡಕ್ಕಿಳಿದರ ಬಿಎಸ್ವೈ ಸಮ್ಮಿಶ್ರ ಪಾಲಿಟಿಕ್ಸ್ ಸಮೀಕ್ಷೆಗಳ ವರದಿಯಿಂದ ಬಿಜೆಪಿಯಲ್ಲಿ ಭಯ ಶುರು ಆಗ್ಬಿಟ್ಟಿದೆ. ಬಹುಮತ ಬರ್ದೇ ಇದ್ರೆ ಮುಂದೇನ್ ಮಾಡಬೇಕು ಅಂತ ಚಿಂತೆ ಕಾಡ್ತಾ ಇದೆ ಅವರಿಗೆ. ಇಂದು ಬಿಎಸ್ವೈ ಜೊತೆ ಮುಖ್ಯಮಂತ್ರಿ ಬೊಮ್ಮಾಯಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇದರಲ್ಲೆಲ್ಲ ತುಂಬಾ ಜನ ಪರಿಣಿತರು. ಯಡಿಯೂರಪ್ಪನವರು ಏನ್ ಮಾಡಬೇಕು, ಯಾವ ರೀತಿಯಾದಂತ ನಡೆಯನ್ನ ಅನುಸರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆ ಕಾಡಕ್ಕೆ ಯಡಿಯೂರಪ್ಪನವರು ಇಳಿದ್ರೇನೆ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಅದಕ್ಕೊಂದು ತಂತ್ರವನ್ನ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಪಾತ್ರನೂ ಕೂಡ ತುಂಬಾ ದೊಡ್ಡದಾಗಿ ಕಾಣಿಸ್ಬೇಕಾಗುತ್ತೆ. ಇಲ್ಲಿ ಅವರು ಅಖಾಡಕ್ಕೆ ಇಳಿದ್ರೇನೆ ಸಾಧ್ಯ ಆಗೋದು ಬಿಜೆಪಿಗೆ. ಬಿಎಸ್ವೈ ಬಳಿಕ ನಂತರ ಪ್ರಹ್ಲಾದ್ ಜೋಶಿ ಅವರ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾರಂತೆ ಬೊಮ್ಮಾಯಿ. ಹುಬ್ಬಳ್ಳಿಗೆ ತೆರಳಿ ಜೋಶಿ ಜೊತೆ ಬೊಮ್ಮಾಯಿ ಚರ್ಚೆಯನ್ನ ಮಾಡಲಿದ್ದಾರೆ. ಪಕ್ಷೇತರರು ಜೆಡಿಎಸ್ ಬೆಂಬಲ ಪಡೆಯಲಿಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಯಾವಾಗ ಅಂದ್ರೆ ಅತಂತ್ರ ನಿರ್ಮಾಣ ಆದರೆ ಮಾತ್ರನೇ ಈ ರೇಪಾ ಎಲ್ಲ ಚರ್ಚೆ ಆಗೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ಬಿಜೆಪಿಯಲ್ಲಿ ಏನೇನೆಲ್ಲ ಚರ್ಚೆ ಆಗ್ತಾ ಇದೆ ಇನ್ಸೈಡ್ ಮಾಹಿತಿಯನ್ನ ನೋಡೋದಾದ್ರೆ? ಗುಡ್ ಮಾರ್ನಿಂಗ್ ಪೃಥ್ವಿ. ಸಮೀಕ್ಷಾ ವರದಿಗಳು ಅತಂತ್ರ ವಿಧಾನಸಭೆಯ ಮುನ್ಸೂಚನೆ ಕೊಟ್ಟಿರುವಂತದ್ದು. ಸುಮಾರು 8ಕ್ಕೂ ಹೆಚ್ಚು ಸಮೀಕ್ಷಾ ತಂಡಗಳು ಈಗಾಗಲೇ ಕರ್ನಾಟಕದಲ್ಲಿ ಅತಂತ್ರ ವಿಧಾನಸಭೆ ಬರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಟ್ಟಿರುವಂತದ್ದು. ಅದರಲ್ಲಿ 3 ಮತ್ತು 4 ಸಮೀಕ್ಷಾ ಸಂಸ್ಥೆಗಳು ಈಗಾಗಲೇ ಕಾಂಗ್ರೆಸ್ ನಿಚ್ಚಳ ಬಹುಮತ ಪಡೆಯುತ್ತೆ ಅಂತ ಹೇಳಿರುವಂತದ್ದು. ಈ ನಡುವೆ ಭಾರತೀಯ ಜನತಾ ಪಕ್ಷ ಮತ್ತೆ 2023 ಕೂಡ ಅಧಿಕಾರಕ್ಕೆ ಬರ್ಬೇಕಂತ ಹೇಳಿ ಎಲ್ಲ ಪ್ರಯತ್ನವನ್ನು ಮಾಡ್ತು. ಆದ್ರೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಮುಂದೇನು ಎಂಬ ಚಿಂತೆಯಲ್ಲಿ ಇರ್ತಕ್ಕಂಥದ್ದು. ಅನೇಕ ಅಭ್ಯರ್ಥಿಗಳಿಗೆ ತಾವು ಗೆಲ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಅನೇಕರು ಇದೀಗ ಏನು ಗೆಲ್ಲುವ ವಿಚಾರವಾಗಿ ಲೆಕ್ಕಾಚಾರವನ್ನು ಅವರವರ ಕ್ಷೇತ್ರಗಳಲ್ಲಿ ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಅತಂತ್ರ ವಿಧಾನಸಭೆ ಆದ್ರೆ ಮತ್ತೆ ಸರ್ಕಾರವನ್ನು ರಚನೆ ಮಾಡಬೇಕು. ಆ ಮುಖಾಂತರ 2024 ಲೋಕಸಭಾ ಚುನಾವಣೆಗೆ ಸರ್ಕಾರ ಇದ್ರೆ ಹೆಚ್ಚು ಸ್ಥಾನಗಳನ್ನ ಅಂದ್ರೆ 25 ಸ್ಥಾನಗಳನ್ನ ಗೆಲ್ಲಕ್ಕೆ ಅನುಕೂಲ ಅನ್ನೋದು ಭಾರತೀಯ ಜನತಾ ಪಕ್ಷದ ನಾಯಕರ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದು ವೇಳೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಎರಡನೇ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ ಅಥವಾ ಮೊದಲನೇ ಅತಿ ದೊಡ್ಡ ಕಾಂಗ್ರೆಸ್ ಪಕ್ಷ ಆದ್ರೂ ಕೂಡ ಜೆಡಿಎಸ್ ನ ಅನಿವಾರ್ಯತೆ ಇರ್ತದೆ. ಹಾಗಾಗಿ ಜೆಡಿಎಸ್ ಜೊತೆ ಹೊಂದಾಣಿಕೆ ರಾಜಕೀಯ ಮತ್ತು ಜೆಡಿಎಸ್ ನವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡುವಂತದ್ದು ಮತ್ತು ಆ ಮುಖಾಂತರ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವ ಸಂಬಂಧಪಟ್ಟಾಗಿ ಈಗಾಗಲೇ ಆಂತರಿಕವಾಗಿ ಚರ್ಚೆ ನಡೀತಿದೆ. ಇದರ ಭಾಗವಾಗಿ ಒಂದು ಕಡೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರು ಕೂಡ ನಾವು 30,000 ಬೂತ್ ನಲ್ಲಿ ಲೀಡ್ ಇದ್ದೇವೆ. 2014 ಚುನಾವಣೆ 2019 ಚುನಾವಣೆನ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟು ಸ್ಥಾನವನ್ನು ಗೆಲ್ಲಿಸ್ತಾರೆ ಅಂತ ಹೇಳಿ ಸಮೀಕ್ಷಾ ವರದಿ ಕೊಟ್ಟಿದ್ರು. ಅದನ್ನ ಮೀರಿ ಸಮೀಕ್ಷಾ ವರದಿಯನ್ನ ಮೀರಿ ಹೆಚ್ಚು ಸ್ಥಾನಗಳನ್ನ ನಾವು ಗೆದ್ವಿ. ಹಾಗಾಗಿ ಈ ಸಮೀಕ್ಷಾ ವರದಿಗಳು ಕೂಡ ತಪ್ಪಾಗುತ್ತೆ, ಸುಳ್ಳಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿರುವಂತದ್ದು. ಹಾಗಾಗಿ ಈಗ ಅನಿವಾರ್ಯವಾಗಿ ಒಂದು ವೇಳೆ ಸರ್ಕಾರ ರಚನೆ ಮಾಡಬೇಕಂತ ಸ್ಥಿತಿ ನಿರ್ಮಾಣ ಆದ್ರೆ ಮುಂದೇನು ಅಂತೇಳಿ ಈಗಾಗಲೇ ಮೊದಲ ಸ್ಟೆಪ್ ಆಗಿ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ಭೇಟಿ ಆಗ್ತಿದ್ರೆ ಅವ್ರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಇದು ಅಲ್ಲದೆ ಇವತ್ತು ಸಂಜೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿಗೆ ತೆರಳುತ್ತಿದ್ರೆ ಹುಬ್ಬಳ್ಳಿಗೆ ತೆರಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಅನೇಕ ನಾಯಕರುಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ಅತಂತ್ರ ವಿಧಾನಸಭೆ ಆದ್ರೆ ನಾವು ಸರ್ಕಾರ ರಚನೆ ಮಾಡೋದು ಹೇಗೆ ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡರ ಸಂಪರ್ಕ ಮಾಡುವ ವಿಚಾರ ಮತ್ತು ಅದಕ್ಕೆ ಏನೆಲ್ಲ ತಯಾರಿ ಮಾಡಬೇಕು, ಒಂದು ವೇಳೆ ಅಗತ್ಯ ಬಿದ್ದರೆ ಮತ್ತೆ ಈ ರಾಜ್ಯದಲ್ಲಿ ಆಪರೇಷನ್ ಕಮಲ ಸಾಧ್ಯವ ಎಂಬ ಲೆಕ್ಕಾಚಾರ ಇವತ್ತು ಲೆಕ್ಕಾಚಾರದಲ್ಲಿ ತೊಡ್ಕೊಂಡಿರುವಂತದ್ದು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡ್ಲಿಕ್ಕೆ ಕೆಲವೊಂದ್ ಕಡೆ ಈಗಾಗಲೇ ತುದಿಗಾಲು ನಿಂತಿರುವಂತದ್ದು. ಅತಂತ್ರ ವಿಧಾನಸಭೆ ನಿರ್ಮಾಣ ಆದ್ರೆ ಜೆಡಿಎಸ್ ನ ಬೆಂಬಲ ತೆಗೆದುಕೊಳ್ಳಲಿಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮನವೊಲಿಕೆ ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡರ ಮನವೊಲಿಕೆ, ಹೈಕಮಾಂಡ್ನ ಮನವೊಲಿಕೆ ಮಾಡುವಂತದ್ದ ಮತ್ತು ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಂಡು ಉಳಿದ ಸ್ಥಾನಗಳು ನಾವು ಪಡೆಯೋದ ಎಂಬುದರ ಬಗ್ಗೆ ಈಗಾಗಲೇ ಚರ್ಚೆ ಆರಂಭವಾಗಿರುವಂತದ್ದು. ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಸರ್ಕಾರ ರಚನೆಗೆ ಸಂಬಂಧಪಟ್ಟ ಈಗಾಗಲೇ ಚಿಂತನೆ ನಡೆಸಿರುವಂತದ್ದು. ಇದರ ಭಾಗವಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸೇರಿದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತು ಸಂಜೆ ಹುಬ್ಬಳ್ಳಿಯಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಜೊತೆ ನಿರಂತರ ಸಭೆಯನ್ನು ನಡೆಸುತ್ತಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.